ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಸೊ ಇದು ಸಂಕ್ರಾಂತಿ ದಿನದ ವ್ಲಾಗ್ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸಂಕ್ರಾಂತಿ ಥೀಮಲ್ಲಿ ಚಿಕ್ಕದಾಗಿ ರಂಗೋಲಿ ಕೂಡ ಹಾಕಿದ್ದೀನಿ. ಅದಾದ ನಂತರ ನಾನೆಲ್ಲ ಕೆಲಸಗಳನ್ನು ಮುಗಿಸಿ 9 o'clockಗೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇಟ್ ಟುಕ್ ಅಬೌಟ್ 3.5 hours. 1:30 ಆಗಿತ್ತು. ನಾನಾಗಲೇ ಪೂಜೆ ಮಾಡೋಷ್ಟೊತ್ತಿಗೆ ನಾನು ಒಬ್ಬಟ್ಟು, ಅನ್ನ ಸಾಂಬಾರು, ಏನು ಸ್ಪೌಟ್ಸು, ಫ್ರೈ ಹಮ್ಸು ಮತ್ತು ಪಲ್ಯ, ಎಳ್ಳು ಬೆಲ್ಲ, ಕಡಲೆಕಾಯಿ, ಗೆಣಸು, ಅವರೆಕಾಯಿ, ಕಬ್ಬು ಇದೆಲ್ಲ ರೆಡಿ ಮಾಡೋ ಅಷ್ಟೊತ್ತಲ್ಲಿ ನನಗೆ ತುಂಬ ಟೈಮ್ ಆಗಿತ್ತು. ಅದು ನೋಡ್ಲಿಕ್ಕೆ ಈಸಿ ಅನಿಸ್ಬೋದು, ತುಂಬ ಟೈಮ್ ಹಿಡಿಯುತ್ತೆ ಅದೆಲ್ಲ ಮಾಡೋ ಅಷ್ಟೊತ್ತಲ್ಲಿ. ಅದನ್ನೆಲ್ಲ ಮಾಡೋ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಸೊ ಅದಾದ ನೆಕ್ಸ್ಟ್ ಡೇ ನಾವು ಹೊರಟ್ವಿ ನಮ್ಮ ಮನೆ ದೇವರ ಜಾತ್ರೆಗೆ. ಅಲ್ಲಿ ಪೂಜೆ ಮಾಡಿಸೋಣ ಅಂತ ಹೊರಟ್ವಿ. ಸೊ ವಿ ಟುಕ್ ಟ್ರೈನಲ್ಲೇ ಟ್ರಾವೆಲ್ ಮಾಡಿ ಹೋದ್ವಿ. ಅದಾದ ನಂತರ 10:30 ಅಷ್ಟರಲ್ಲಿ ನಾವು ರೀಚ್ ಆದ್ವಿ ಸಕ್ರಾಪಟ್ಟಣದಲ್ಲಿ. ಇದು ದೇವಸ್ಥಾನ ಇರುವಂಥದ್ದು. ಅಲ್ಲಿ ಪೂಜೆ ಮಾಡಿಸ್ಲಿಕ್ಕೆ ಒಳಗಡೆ ಎಂಟರ್ ಆಗೋಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ವಿ ಅಂತ ಹೇಳ್ಬೋದು. ಏಕೆಂದರೆ ತುಂಬ ರಶ್ ಆಗಿತ್ತು ಅಲ್ಲಿ ಜನ. ಎಲ್ಲ ಕಡೆಯಿಂದನೂ ಪುಷ್ ಮಾಡ್ತಾಯಿದ್ರು. ಏನು ಪೂಜೆಗಂತ ಸಾಮಾನು ತೊಗೊಂಡಿದ್ವಿ, ಲೈಕ್ ಬಾಳೆಹಣ್ಣು ಅದೆಲ್ಲ, ಹೂವು ಎಲ್ಲ ಪ್ರೆಸ್ ಆಗಿ ಹೋಗ್ಬಿಟ್ಟಿತ್ತು ಒಳಗಡೆ ಎಂಟರ್ ಆಗೋಷ್ಟೊತ್ತಲ್ಲಿ. ಒಳಗಡೆ ಎಂಟರ್ ಆದಮೇಲೆ ಓಕೆ, ಇಟ್ ವಾಸ್ ಫೈನ್. ಕ್ಯೂ ಮಾಡಿದರು. ಹಂಗೆ ನಿಧಾನಕ್ಕೆ ನೆಟ್ಕೊಂಡು ಹೋದ್ವಿ. ಸ್ವಲ್ಪ ಹೊತ್ತಾದಮೇಲೆ ಗರ್ಭಗುಡಿ ಒಳಗಡೆ ಎಂಟರ್ ಆಗಿ ಪೂಜೆ ಎಲ್ಲ ಮಾಡಿಸಿ ಮಾಡಿಸಿದ್ವಿ. ಒಳಗಡೆ ನನಗೆ ಅಷ್ಟು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಬಿಕಾಸ್ ನನ್ನ ಕೈಯಲ್ಲಿ ಇದೆಲ್ಲ ಇಟ್ಕೊಂಡಿದ್ದೆ, ಬಾಳೆಹಣ್ಣೆಲ್ಲ, ಮತ್ತು ಪಾಪು ಬೇರೆ ಇದ್ಲು. ಸೊ ಅದೆಲ್ಲ ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಇವಾಗ ಲೈನೆಲ್ಲ ಫಾರ್ಮ್ ಮಾಡಿಸಿದ್ರು. ತುಂಬ ರಶ್ ಕೂಡ ಇತ್ತು. ಬೇಗ ಹೋಗಿದ್ದು ಒಳ್ಳೇದಾಯಿತು ಅಂದ್ಕೊಂಡ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.